ಇನ್ನು ಇದಾದ ನಂತರ ಮುಂದಿನ ಸ್ಟೋರಿ ನಾವು ನೋಡೋದಾದ್ರೆ ಕಲಬುರಗಿಯಲ್ಲಿ ಆಪ್ತ ಸ್ನೇಹಿತನ ಬರ್ಬರ ಹತ್ಯೆ ಆಗಿರೋದ್ರ ಡೀಟೇಲ್ಸ್ ನಮಗೆ ಲಭ್ಯ ಆಗ್ತಾ ಇದೆ. ಪತ್ನಿಯ ಜೊತೆಗೆ ಅನೈತಿಕ ಸಂಬಂಧವನ್ನ ಹೊಂದಿದ ಹಿನ್ನೆಲೆಯಲ್ಲಿ ಆಪ್ತ ಸ್ನೇಹಿತನಿಗೆ ವೈರ್ನಿಂದ ಬಿಗಿದು ಹತ್ಯೆಯನ್ನ ಮಾಡಲಾಗಿರೋದ್ರ ಡೀಟೇಲ್ಸು. ಬೆಂಗಳೂರಿನಿಂದ ಕಲಬುರಗಿಗೆ ಕರೆತಂದು ಭೀಕರ ಕೊಲೆಯನ್ನು ನಡೆಸಲಾಗಿದೆ. ಅಂಬರೀಷ್ ಅಂತ 28 ವರ್ಷ ವಯಸ್ಸಿನ ವ್ಯಕ್ತಿ ಸ್ನೇಹಿತನಿಂದಲೇ ಕೊಲೆಯಾದಂತಹ ಯುವಕ ಅನ್ನೋದು ತಿಳಿದು ಬರ್ತಾ ಇದೆ. ಅಂಬರೀಷ್ ಸ್ನೇಹಿತ ಅಜಯ್ ಮತ್ತು ಆತನ ಸ್ನೇಹಿತರಿಂದ ಈ ಕೃತ್ಯ ಆಗಿದೆ. ಹತ್ಯೆಯ ಬಳಿಕ ಪೊಲೀಸರಿಗೆ ಆರೋಪಿ ಅಜಯ್ ಶರಣಾಗಿದ್ದಾನೆ. ಅಜಯ್ ಪತ್ನಿ ಜೊತೆಗೆ ಅನೈತಿಕ ಸಂಬಂಧವನ್ನ ಅಂಬರೀಷ್ ಹೊಂದಿದ್ದಂತೆ. ಯಾವಾಗಲೂ ಅಷ್ಟೇ ಅನೈತಿಕ ಸಂಬಂಧಗಳು ಎಂಡ್ ಆಗೋದು ಕೊಲೆಯಲ್ಲಿ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ನಮಗೆ ಸಿಗ್ತಾ ಇದೆ. ನರೋಣಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೊ ಕ್ಲೋಸ್ ಫ್ರೆಂಡ್ ಆಗಿದ್ದಂತೆ, ಬಟ್ ಆತ ಬೆನ್ನಿಗೆ ಚೂರಿ ಹಾಕೋ ಕೆಲಸವನ್ನು ಮಾಡಿದ್ದಾನೆ. ಸಂಸಾರ ಹಾಳು ಮಾಡೋ ಕೆಲಸ ಮಾಡಿದ್ದ ಅನ್ನೋದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅಜಯ್ಗೆ. ಹೀಗಾಗಿ ಅಜಯ್ ಸ್ನೇಹಿತ ಅಂತ ನೋಡದೆ ಆತನನ್ನು ಮುಗಿಸೋ ಕೆಲಸಕ್ಕೆ ಮುಂದಾಗಿದ್ದಾನೆ. ಫೋಟೋವನ್ನು ನೋಡ್ತಾ ಇದ್ದೀರಾ, ದುರಂತ ಅಂತ್ಯವನ್ನು. ಒಬ್ಬ ಜೈಲಿಗೆ ಹೋದ, ಇನ್ನೊಬ್ಬ ಸಾವನ್ನಪ್ಪದ, ಇಡೀ ಕುಟುಂಬ ಹಾಳಾಗಿ ಹೋಯಿತು. ಸೊ ಒಂದು ದುರಂತ ಅಂತ್ಯಕ್ಕೆ ಅನೈತಿಕ ಸಂಬಂಧ ಕಾರಣ ಅನ್ನೋದು ತಿಳಿದು ಬರ್ತಾ ಇದೆ. ಅಕ್ರಮ ಸಂಬಂಧ ಹೊಂದಿದ ಹಿನ್ನೆಲೆಯಲ್ಲಿ ಸ್ನೇಹಿತನನ್ನ ಕೊಲೆಗೈಯಲಾಗಿದೆ.